ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಕ್ಕರೆ ಮತ್ತು ಬೆಲ್ಲ ಬಳಸ್ತಾ ಯಾವ ರೀತಿ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿ ಕ್ಯಾರೆಟ್ ಲಾಡು ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಕ್ಯಾರೆಟ್, ಗೋಡಂಬಿ, ಬಾದಾಮಿ, ಖರ್ಜೂರ ಮತ್ತು ತುಪ್ಪ. ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿ ಬಿಸಿಯಾದ ನಂತರ ಕ್ಯಾರೆಟ್ ತುರಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದ್ಸಲ ಟ್ರೈ ಮಾಡಿ, ಮಕ್ಳಿಗಾಗಲಿ ನಿಮಗಾಗಲಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ನೋಡಿ, ಈಗ ಫ್ರೈ ಆಗಿದೆ. ಇದೇ ಬಾಣಲಿಗೆ ಖರ್ಜೂರ ಕೂಡ ಹಾಕಿ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. 2 ಮಿನಿಟ್ಸ್ ಫ್ರೈ ಆದಮೇಲೆ ಖರ್ಜೂರವನ್ನು ತೆಗೆದುಕೊಂಡು ಅದೇ ಬಾಣಲಿಗೆ 2 ಸ್ಪೂನ್ ತುಪ್ಪವನ್ನು ಹಾಕಿ ಬಾದಾಮಿ ಮತ್ತು ಗೋಡಂಬಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಬಾದಾಮಿ ಮತ್ತು ಗೋಡಂಬಿ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಿಕೊಂಡ ನಂತರ ಅದೇ ಮಿಕ್ಸರ್ ಜಾರ್ಗೆ ಖರ್ಜೂರ ಕೂಡ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಖರ್ಜೂರ ಪೇಸ್ಟ್ ಆದ ನಂತರ ಕ್ಯಾರೆಟನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಕ್ಯಾರೆಟ್ ರುಬ್ಬಿದ ನಂತರ ಅದನ್ನು ಲಾಡು ಆಕಾರದಲ್ಲಿ ಕಟ್ಟಿಕೊಂಡು ಅದನ್ನು ಕೋಕೋನಟ್ ಡ್ರೈ ಪೌಡರ್ನಲ್ಲಿ ಉರುಳಿಸಿಕೊಂಡು ಎಲ್ಲ ಲಾಡುಗಳನ್ನು ಇದೇ ರೀತಿ ಮಾಡಿಕೊಳ್ಳಿ. ನೋಡಿ ಯಾವ ರೀತಿ ಮಾಡಿದ್ವಿ ಅಂತ. ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿ ಸಕ್ಕರೆ ಮತ್ತು ಬೆಲ್ಲ ಬಳಸದೆ ಕ್ಯಾರೆಟ್ ಲಾಡು ಮಾಡ್ಬೋದು ಅಂತ.